ಯೋಗ ಅರವಿಂದ್ ಎಂದೇ ಖ್ಯಾತಿ ಪಡೆದಿರುವ ಡಾಕ್ಟರ್ ಅರವಿಂದ್ ಲಕ್ಷ್ಮೀನಾರಾಯಣ್ ಅವರು ಸೆಪ್ಟೆಂಬರ್ 2, 1999ರಂದು ನಾಮಕ್ಕಲ್ ಜಿಲ್ಲೆಯ ಕೋಮಾರಪಾಳ್ಯಂನಲ್ಲಿ ಜನಿಸಿದರು. ಅವರು ಬಡ ಕುಟುಂಬದಲ್ಲಿ ಜನಿಸಿದರೂ ಯೋಗದ ಕುರಿತ ಅದಮ್ಯ ಪ್ರೀತಿ ಮತ್ತು ಉತ್ಸಾಹದಿಂದಾಗಿ ಅನೇಕ ಅಡೆತಡೆಗಳು ಮತ್ತು ಕಷ್ಟಗಳನ್ನು ಮೆಟ್ಟಿ ಯೋಗ ಸ್ಪರ್ಧೆಗಳಲ್ಲಿ ವಿವಿಧ ಪದಕಗಳನ್ನು ಗೆಲ್ಲುವ ಮೂಲಕ ಸಾಧನೆ ಮೆರೆದಿದ್ದಾರೆ. ಹಲವಾರು ಪದಕ ಪ್ರಶಸ್ತಿಗಳನ್ನು ಗೆದ್ದರೂ ತಮ್ಮ ಕೌಟುಂಬಿಕ ಪರಿಸ್ಥಿತಿ ಮತ್ತು ರಾಜಕೀಯ ಒತ್ತಡದಿಂದಾಗಿ ಯೋಗ ವಿಭಾಗದಲ್ಲಿ ಭಾರತೀಯ ತಂಡದಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಅನೇಕ ಅಡೆತಡೆಗಳನ್ನು ತೊಡೆದು ನಿರಂತರ ಹೋರಾಟ ನಡೆಸಿದ ನಂತರ ಶ್ರೀ ಅರವಿಂದ್ 2015ರಲ್ಲಿ ಇಂಡೋನೇಷ್ಯಾದಲ್ಲಿ ನಡೆದ 77 ರಾಷ್ಟ್ರಗಳ ವಿಶ್ವಕಪ್ ಯೋಗ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದರು. ಭಾರತ ಹೆಮ್ಮೆ ಪಡುವಂತೆ ಮಾಡಿದರು. ಈ ಸ್ಪರ್ಧೆಯ ನಂತರ ಅನೇಕ ಅವಕಾಶಗಳು ಮತ್ತು ಪುರಸ್ಕಾರಗಳು ಅವರನ್ನು ಅರಸಿ ಬಂದವು. ಅರವಿಂದ್ ಏಷ್ಯಾ ಕಪ್, ಪೆಸಿಫಿಕ್ ಏಷ್ಯಾ ಕಪ್ ಮತ್ತು ಅಂತಾರಾಷ್ಟ್ರೀಯ ಕಪ್ಗಳಲ್ಲಿ ಸತತವಾಗಿ ಚಿನ್ನದ ಪದಕಗಳನ್ನು ಗೆಲ್ಲುತ್ತಾ ಸಾಗಿದರು. ಭಾರತ ಮಾತೆಯ ಹೆಮ್ಮೆಯ ಕಿರೀಟಕ್ಕೆ ಚಿನ್ನದ ಗರಿಗಳನ್ನು ಜೋಡಿಸುತ್ತಾ ಮುನ್ನಡೆದರು. 17ನೇ ವಯಸ್ಸಿನಲ್ಲಿ ಅವರು ತಮಿಳುನಾಡು ಯೋಗ ತಂಡಕ್ಕೆ ತರಬೇತುದಾರರಾಗಿ ಕಾರ್ಯನಿರ್ವಹಿಸುವ ಸದವಕಾಶವನ್ನು ಪಡೆದುಕೊಂಡರು. ಅವರ ನಾಯಕತ್ವದಲ್ಲಿ ತಂಡವು ಆ ವರ್ಷ ಗೆಲುವು ಸಾಧಿಸಿತು. ತಮ್ಮ 18ನೇ ವಯಸ್ಸಿನಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡು ವಿಶ್ವ ಇತಿಹಾಸದಲ್ಲಿಯೇ ಕಿರಿಯ ವಯಸ್ಸಿನಲ್ಲಿ ಈ ಹುದ್ದೆಗೇರಿದ ಮೊದಲ ವ್ಯಕ್ತಿಯಾಗಿ ಹೊರಹೊಮ್ಮಿದರು. ಮಾತ್ರವಲ್ಲದೆ ಅದೇ ವಯಸ್ಸಿನಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಲಾಯಿತು. 19ನೇ ವಯಸ್ಸಿನಲ್ಲಿ ಅವರು ಭಾರತೀಯ ಯೋಗ ತಂಡದ ತರಬೇತುದಾರರಾಗಿಯೂ ಆಯ್ಕೆಯಾದರು. ಇದಲ್ಲದೆ 20ನೇ ವಯಸ್ಸಿನಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಬಡ್ತಿ ಪಡೆಯುವ ಮೂಲಕ ಮತ್ತೊಂದು ಪ್ರಮುಖ ಮೈಲಿಗಲ್ಲನ್ನು ಮೆಟ್ಟಿದರು. ನೇಮಕಗೊಂಡ ಕೇವಲ 6 ತಿಂಗಳೊಳಗೆ ಅವರಿಗೆ ಅದೇ ಸಂಸ್ಥೆಯ ಭಾರತೀಯ ರಾಷ್ಟ್ರೀಯ ನಿರ್ದೇಶಕರಾಗಿ ಬಡ್ತಿ ನೀಡಲಾಯಿತು. ಈ ಸಾಧನೆಯು ಅವರನ್ನು ನೊಬೆಲ್ ವಿಶ್ವ ದಾಖಲೆ ಸಂಸ್ಥೆಯ ತೀರ್ಪುಗಾರರಾಗಿ ನೇಮಿಸಲು ನಾಂದಿಯಾಯಿತು. ಮುಂದುವರಿದು 22ನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ನೊಬೆಲ್ ವಿಶ್ವ ದಾಖಲೆ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಪದಗ್ರಹಣ ಮಾಡಿದರು. ಈ ಮೂಲಕ ವಿಶ್ವದ ಅತ್ಯಂತ ಕಿರಿಯ ಸಿಇಒ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಅವರು ಪ್ರಸ್ತುತ ನಿರ್ವಹಿಸುತ್ತಿರುವ ವಿವಿಧ ಹುದ್ದೆಗಳು ಮತ್ತು ಜವಾಬ್ದಾರಿಗಳನ್ನು ನಾವು ಈಗ ನೋಡಬಹುದು. ಭಾರತೀಯ ಚಿಕಿತ್ಸಾ ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷರು, ಭಾರತೀಯ ಮಾನದಂಡಗಳ ಕೇಂದ್ರ ಮಂಡಳಿ ನಿರ್ದೇಶಕರು, ಅಳಗಪ್ಪ ವಿಶ್ವವಿದ್ಯಾಲಯ, ತಮಿಳುನಾಡು ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ವಿದ್ಯಾಲಯದ ಪಠ್ಯಕ್ರಮ ಸಂಘಟಕ ಮತ್ತು ಯೋಜನಾ ಸಮಿತಿ ಸದಸ್ಯರು, ಭಾರತೀಯ ಔಷಧೀಕಾರರ ಒಕ್ಕೂಟ ರಾಷ್ಟ್ರೀಯ ಅಧ್ಯಕ್ಷರು, ಅಖಿಲ ಭಾರತ ಪುರುಷರ ಒಕ್ಕೂಟ ರಾಷ್ಟ್ರೀಯ ಅಧ್ಯಕ್ಷರು, ಭಾರತೀಯ ಕಲೆ ಮತ್ತು ಸಂಸ್ಕೃತಿ ಒಕ್ಕೂಟ, ಭಾರತದ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತಿದೆ. ಇದರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭಾರತೀಯ ಆರಿ ಕಾರ್ಮಿಕರ ಒಕ್ಕೂಟ ರಾಷ್ಟ್ರೀಯ ಅಧ್ಯಕ್ಷರು, ಭಾರತೀಯ ಯೋಗಾಸನ ಕ್ರೀಡಾ ಒಕ್ಕೂಟ, ಕೇಂದ್ರ ಆಯುಷ್ ಸಚಿವಾಲಯದ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತಿದೆ. ಇದರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ. ಭಾರತೀಯ ಫ್ಯಾಷನ್ ವಿನ್ಯಾಸಕರ ಒಕ್ಕೂಟ ರಾಷ್ಟ್ರೀಯ ಅಧ್ಯಕ್ಷರು, ಭಾರತೀಯ ಮೇಕಪ್ ಕಲಾವಿದರ ಒಕ್ಕೂಟ ರಾಷ್ಟ್ರೀಯ ಅಧ್ಯಕ್ಷರು, ತಮಿಳುನಾಡು ಪೌಷ್ಟಿಕ ತಜ್ಞರ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ನೊಬೆಲ್ ವಿಶ್ವ ದಾಖಲೆಗಳ ಅಂತಾರಾಷ್ಟ್ರೀಯ ನಿರ್ದೇಶಕರು, ಆಸ್ಕರ್ ದಾಖಲೆಗಳ ಪುಸ್ತಕದ ರಾಷ್ಟ್ರೀಯ ನಿರ್ದೇಶಕರು, ಭಾರತೀಯ ಚಲನಚಿತ್ರ ತಯಾರಕರ ಸಂಘದ ರಾಷ್ಟ್ರೀಯ ಮಂಡಳಿ ಸದಸ್ಯರು, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ವೇದಿಕೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷರು, ಅಂತಾರಾಷ್ಟ್ರೀಯ ಆರೋಗ್ಯ ಮತ್ತು ಫಿಟ್ನೆಸ್ ಸಂಘದ ರಾಷ್ಟ್ರೀಯ ನಿರ್ದೇಶಕರು, ತಮಿಳುನಾಡು ಚಲನಚಿತ್ರ ನಿರ್ಮಾಪಕರ ಸಂಘದ ರಾಜ್ಯ ಸಮಿತಿ ಸದಸ್ಯರು. ಇಷ್ಟೇ ಅಲ್ಲ, ಡಾಕ್ಟರ್ ಅರವಿಂದ್ ಲಕ್ಷ್ಮೀನಾರಾಯಣ್ ತಮ್ಮ ನಿರ್ವಹಣಾ ಕೌಶಲ್ಯ ಮತ್ತು ಸಾಮಾಜಿಕ ಜವಾಬ್ದಾರಿಯಿಂದ ಯಶಸ್ವಿಯಾಗಿ ಸ್ಥಾಪಿಸಿ ನಿರ್ವಹಿಸಿದಂತಹ ಕಂಪನಿಗಳು ಹೀಗಿವೆ: ಅರವಿಂದ್ ಫಿಲ್ಮ್ ಫ್ಯಾಕ್ಟರಿ ಪ್ರೈವೇಟ್ ಲಿಮಿಟೆಡ್, ಅರವಿಂದ್ ಪ್ರೊಡಕ್ಷನ್ಸ್, ಅರವಿಂದ್ ಚಿಟ್ ಅಂಡ್ ಫಿನಾನ್ಸ್ ಪ್ರೈವೇಟ್ ಲಿಮಿಟೆಡ್, ಅರವಿಂದ್ ಪಟಾಕಿ ಸಂಸ್ಥೆ, ಅರವಿಂದ್ ವ್ಯಾಯಾಮ ಶರೀರಶಾಸ್ತ್ರ ಮತ್ತು ಪೌಷ್ಟಿಕಾಂಶ ಚಿಕಿತ್ಸಾಲಯ, ಅರವಿಂದ್ ಟ್ರೇಡರ್ಸ್, ಅರವಿಂದ್ ಯೋಗ ಕೇಂದ್ರ, ಅರವಿಂದ್ ಫೌಂಡೇಶನ್, ಲ್ಯಾಟ್ರಿಕ್ಸ್ ಪ್ರೈವೇಟ್ ಲಿಮಿಟೆಡ್. ಇದೊಂದು ಬಹುರಾಷ್ಟ್ರೀಯ ಐಟಿ ಕಂಪನಿಯಾಗಿದ್ದು ಭಾರತ ಮತ್ತು ದುಬೈನಲ್ಲಿ ಶಾಖಾ ಕಚೇರಿಗಳನ್ನು ಹೊಂದಿದೆ.
ಇಂತಹ ಜವಾಬ್ದಾರಿಯುತ ಸಾಂಸ್ಥಿಕ ಕೆಲಸಗಳ ಹೊರತಾಗಿಯೂ ನಮ್ಮ ಆರ್ಯನ್ ಕಾರ್ಮಿಕರ ಜೀವನೋಪಾಯ ಅಭಿವೃದ್ಧಿಗೆ ಸತತ 3 ವರ್ಷಗಳ ಕಾಲ ಶ್ರಮಿಸಿದ ಡಾಕ್ಟರ್ ಅರವಿಂದ್ ಲಕ್ಷ್ಮೀನಾರಾಯಣನ್ ಆರ್ಯನ್ ಕಾರ್ಮಿಕರಿಗೆಂದೇ ಒಂದು ವಿಶಿಷ್ಟ ಸಂಘವನ್ನು ರಚಿಸಿದ್ದಾರೆ ಮತ್ತು ಅದರಲ್ಲಿ ಯಶಸ್ಸನ್ನು ಸಾಧಿಸಿದ್ದಾರೆ. ನಾವು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ.